ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೆ, ವೀಡಿಯೋ ಹಾಕಲಿಕ್ಕೆ ಆಗಿದ್ದಿಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ ಕೂಡ ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ದೆ. ಏನಪ್ಪ ಅಂತಾರೆ, ಸ್ವಲ್ಪ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋನ ಹಾಕೋಕ್ಕಾಗಿಲ್ಲ, ಸಾರಿ. ಬನ್ನಿ ಇವತ್ತಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನೈಟಿ ಆಲ್ಟ್ರೇಷನ್ ಎಲ್ಲ ಇದೆ, ನೈಟಿ ಕೂಡ ಅದನ್ನ ಆಲ್ಟ್ರೇಷನ್ ಮಾಡಬೇಕು. ಬ್ಲೌಸ್ ಕೂಡ ಪೆಂಡಿಂಗ್ ಇದೆ. ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡ್ತಾ ನಿಮ್ಮ ಜೊತೆ ಹಂಗೆ ಸ್ವಲ್ಪ ಮಾತಾಡ್ತಾ ಬರೀ ಇವಾಗ ನೆಟ್ ಬ್ಲೌಸನ್ನು ಕಟ್ಟಿಂಗ್ ಮಾಡೋದನ್ನು ಸ್ವಲ್ಪ ಟಿಪ್ಸನ್ನು ಹೇಳ್ಕೊಡ್ತೀನಿ ಅಂತ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೋಡಿಬಿಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾರಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದು ನೋಡ್ತಾ ಇರ್ಬೋದು ಬ್ಲೂ ಕಲರು ನೆಟ್ ಬ್ಲೌಸು ಫ್ರೆಂಡ್ಸ್. ಇವಾಗ ನಾನು ಲೈನಿಂಗನ್ನು ಕಟ್ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ನಾನು ಸ್ಲೀವನ್ನು ನಾನು ಯಾವ ಥರ ಅಳತೆ ಮಾಡಿಕೊಂಡು ನಾನು ಅಳತೆ ಬ್ಲೌಸನ್ನು ಇಟ್ಬಿಟ್ಟು ನಾನು ಅಳತೆ ಮಾಡ್ತೀನಿ. ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನನ್ನ ಹಿಂದಿನ ವೀಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗು, ಬಾಡಿ ಮೆಜರ್ಮೆಂಟ್ ಕಟ್ಟಿಂಗು ಎಲ್ಲ ಥರದ ವೀಡಿಯೋನೂ ಇದೆ. ಪ್ಲೀಸ್ ಹೋಗಿ ಚೆಕ್ ಮಾಡಿ ಒಂದು ಸಲ, ನಿಮಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ತಾ. ಇದು ಏನಪ್ಪ ಅಂದರೆ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1 ಇಂಚನ್ನು ತೊಗೊಂಡಿದ್ದೀನಿ. ಇದು ನೋಡ್ತಾ ಇರ್ಬೋದು, ಇದು ಅವ್ರದ್ದು ಅಳತೆ ಬ್ಲೌಸನ್ನು ನಾನು ಸ್ಲೀವನ್ನು ಈ ಥರ ಒಂದು ಮಾರ್ಕ್ ಮಾಡಿಬಿಟ್ಟು ನಾನು ಕಟ್ ಮಾಡ್ತೀನಿ. ಅಂದರೆ ಈ ಥರ ಡೈರೆಕ್ಟಾಗಿ ಈ ಥರ ಒಂದು ಏನು ಪಾಯಿಂಟ್ಸ್ ಇದೆ ಅಲ್ವಾ, ಅದು ಮಾರ್ಕ್ ಅಂದರೆ ಹೊಲಿಗೆ ಎಲ್ಲ ಅಂಶ ಇದೆ ಅಲ್ವಾ, ಅದಕ್ಕೆ ಒಂದೊಂದು ಮಟ್ಟಿಕ್ಕನ್ನು ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಅಂತೂ ಆರಾಮಾಗಿ ಬರುತ್ತೆ. ಏನು ಎಕ್ಸ್ಟ್ರಾ ಅನ್ನೋದು ನಾವು ತೊಗೋಬೇಕಾಗುತ್ತೆ. ಹೊಲಿಗೆ ನಮಗೆ ಹಾಕ್ಲಿಕ್ಕೆ ಬೇಕಲ್ವಾ, ರೆಡಿ ಅದು ಬರುತ್ತೆ. 2ನೇ ಗೆರೆ ಇದೆ ಅಲ್ವಾ, ಅದು ಬಂದು ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬಟ್ಟೆ ಬೇಕು. ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೋಬೇಕು ಯಾವಾಗಲೂ. ನೋಡ್ತಾ ಇರ್ಬೋದು, ಈ ಥರ ಒಂದು ಫಿಟ್ಟಿಂಗ್ ಮಾರ್ಕ್ ಏನಿದೆ ಅಲ್ವಾ, ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಸಿಂಪಲ್ಲಾಗಿ ಈ ಥರ ಒಂದು ಲೈನನ್ನು ಹಾಕ್ಕೊಂಬಿಡಿ ಸ್ಲೀವ್ಸ್ ಕಟ್ಟಿಂಗಿಗೆ. ಆವಾಗ ಸ್ಲೀವ್ಸ್ ಕಟ್ಟಿಂಗು ಆರಾಮಾಗಿ ಬಂದುಬಿಡುತ್ತೆ. ಶೇಪ್ ನೋಡ್ತಾ ಇರ್ಬೋದು, ಈ ಥರ ತುಂಬ ಸಿಂಪಲ್ಲು ಫ್ರೆಂಡ್ಸ್. ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ತುಂಬ ಸಿಂಪಲ್ಲು. ಬಟ್ ಏನಪ್ಪ ಅಂದರೆ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಅದನ್ನು ಸ್ವಲ್ಪ ತಲೆಯಲ್ಲಿ ಹೋಗೋದು ಕೂಡ ಕಡಿಮೆ ಅಂತ ಹೇಳ್ಬೋದು. ಬನ್ನಿ, ಕಲ್ತ ಮೇಲೆ ಎಲ್ಲನೂ ಈಸಿ, ಕಲಿಯೋಕ್ಕಿಂತ ಮುಂಚೆ ಎಲ್ಲನೂ ಕಷ್ಟ ಅಂತ ಅನಿಸುತ್ತೆ, ಅಷ್ಟೇನಿಲ್ಲ. ಸಿಂಪಲ್ಲಾಗಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ಬೇಕು ಅಲ್ವಾ, ಅದಕ್ಕೋಸ್ಕರ ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ತೊಗೊಂಡಿರೋದು. ಏನು ಮಾರ್ಕ್ ಮಾಡಿದ್ನೇ ಅಲ್ವಾ, ಅದನ್ನು ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಮುಗೀತು. ಅದು ಆಮೇಲೆ ರಿಸ್ಕ್ ಆಗಬಾರ್ದು, ಅದಕ್ಕೋಸ್ಕರ ನಿಮಗೆ ಅಳತೆ ಮಾಡಿ ಕೂಡ ತೋರಿಸ್ತೀನಿ ಇದ್ರ ಮೆಜರ್ಮೆಂಟು, ಮತ್ತು ನಾನು ಕಟ್ ಮಾಡಿರೋಂಥ ಸ್ಲೀವ್ಸ್ ಮೆಜರ್ಮೆಂಟು ಎಷ್ಟು ಬರುತ್ತೆ ಅಂತ. ಕರೆಕ್ಟಾಗಿ ಕಂಕಳ ಶೇಪ್ ಬಂದು 7 ಇಂಚ್ ಬರ್ತಾಯಿದೆ. ನಾನು ಕಟ್ ಮಾಡಿದಂಥ ಬ್ಲೌಸ್ ಕೂಡ ಚೆಕ್ ಮಾಡ್ತೀನಿ, ಅದು ಕೂಡ ಎಷ್ಟು ಬರುತ್ತೆ ಅಂತ. ಅದು ಕೂಡ ನನಗೆ 7 ಇಂಚ್ ಸಿಕ್ಕಿದೆ. ಯಾಕಪ್ಪ ಅಂತಂದರೆ ನಾನು ಅಳತೆ ಮಾಡಿಬಿಟ್ಟು ಕರೆಕ್ಟಾಗಿ ಅದೇ ಬ್ಲೌಸನ್ನು ಇಟ್ಬಿಟ್ಟು ನಾನು ಅಳತೆ ಮಾಡಿದ್ದೀನಿ ಅಲ್ವಾ. ಹೆಂಗೆ ಮಾಡಿದ್ರೂ ಅಳತೆ ಕರೆಕ್ಟಾಗಿ ಬರಬೇಕು, ಆವಾಗ ಮಾತ್ರ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಇವಾಗ ಒಂದು ನಾಚ್ ಹಾಕ್ಕೊಂಬಿಡಿ. ನಾಚ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗು ಅಲ್ಲಿಗೆ ಬರಬೇಕು ಅಂತ ಗೊತ್ತಾಗುತ್ತೆ, ಅಷ್ಟೇನಿಲ್ಲ. 4 ಪೀಸ್ ಏನಿರುತ್ತೆ ಅಲ್ವ, ಅದಕ್ಕೆ ಒಂದು ನಾಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಮಿಡ್ಲೊಂದು ಹಾಕ್ಕೊಂಡ್ರೆ ಮುಗೀತು. ನೋಡ್ತಾ ಇರ್ಬೋದು, ಸ್ಲೀವ್ಸ್ ಕಟ್ಟಿಂಗು ತುಂಬ ಈಸಿ ಅಂತಲೇ ಹೇಳ್ಬೋದು. ಈ ರೀತಿ ಕಟ್ ಮಾಡಿದ್ರೆ ನಮಗೆ ಸ್ಲೀವ್ಸ್ ಕಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವ್ಸು ಶೇಪ್ ಮಾತ್ರ ಸಖತ್ತಾಗಿ ಬರುತ್ತೆ. ನಾನು ಇವಾಗ ಶೇಪ್ ತೆಗಿಯಲ್ಲ ಫ್ರೆಂಡ್ಸು, ನಾನು ಲೈನಿಂಗೆಲ್ಲ ಅಟ್ಯಾಚ್ ಆದಮೇಲೆ ನಾನು ಸ್ಲೀವ್ಸ್ಗೆ ಶೇಪ್ ಅನ್ನೋದು ತೆಗಿತೀನಿ. 2 ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಲೈನಿಂಗ್ ಅಟ್ಯಾಚು ಮತ್ತು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ, ಅದೆಲ್ಲ ಅಟ್ಯಾಚ್ ಮಾಡಿದ ಮೇಲೆ ನಾನು ಬ್ಲೌಸಿಗೆಲ್ಲ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಅಲ್ವಾ, ಆವಾಗ ನಾನು 2ಕ್ಕೂ ಶೇಪನ್ನು ತೆಗಿತೀನಿ. ಇವಾಗ ತೆಗಿಯಲ್ಲ, ಅದು ಅಭ್ಯಾಸ ಆಗೋಗಿದೆ. ಇವಾಗಲೇ ನಾನು ಯಾವಾಗೂ ಕಟ್ ಮಾಡಲ್ಲ. 1-2 ಸರಿ 3 ಸರಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದ್ಬಿಟ್ಟು ನಾನು ಆವಾಗವಾಗ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಅಷ್ಟೇ. ಈ ಥರ ಏನು ಕಟ್ ಮಾಡಿ ಸ್ಲೀವ್ಸ್ ಕಟ್ ಮಾಡಿದ್ದೆ ಅಲ್ವಾ, ಇವಾಗ ಓಪನ್ ಮಾಡ್ಕೊಂಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಅಳತೆ ಮಾಡಲಿಕ್ಕೆ ಈಸಿ ಆಗುತ್ತೆ.
ಬನ್ನಿ ಇವಾಗ ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಇವ್ರದ್ದು ಬಂದುಬಿಟ್ಟು 9 ಕಾಲೇನೋ ಬರ್ತಾಯಿದೆ. ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅಡ್ಡಿಲ್ಲ. ಆಮೇಲೆ ಒಂದೊಂದು ಸ್ಟಿಚ್ಚಿಂಗ್ ಮಾಡ್ಕೊಂಬಿಟ್ರೆ ಒಂದು ಹೊಲಿಗೆ ಎಕ್ಸ್ಟ್ರಾ ಅನ್ನೋದು ಸರಿ ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ 9/4 ಹತ್ತತ್ರ 9.5 ಲೆಕ್ಕಕ್ಕೆ ಬರ್ತಾಯಿದೆ. ನಾನು 9.5 ತೊಗೊತಾ ಇದ್ದೀನಿ. ಪ್ಲಸ್ 2 ಇಂಚ್ ತೊಗೊಂಡಿದ್ದೀನಿ ಮಾರ್ಜಿನಿಗೋಸ್ಕರ. ಏನಪ್ಪ ಅಂತಂದರೆ 11:15 ನಾನು ತೊಗೊಂಡಿರೋ ಅಂಥದ್ದು. 9:30ಗೆ ರೆಡಿ ಬರುತ್ತೆ, 11:15 ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವ್ರದ್ದು ಲೆಂತ್ ಬಂದುಬಿಟ್ಟು ನೋಡೋಣ ಅದು ಎಷ್ಟಿರುತ್ತೆ ಅಂತಂದ್ಬಿಟ್ಟು. ಇವ್ರದ್ದು ಬಂದು ಲೆಂತು 13:30 ಬರುತ್ತೆ. ರೆಡಿ ಬಂದು 13:30 ಪ್ಲಸ್ 1 ಇಂಚಿನ ತೊಗೋಬೇಕು. ರೆಡಿ ಅಂದರೆ ನಮಗೆ ಹೊಲಿಗೆ ಅಂಶ ಮೇಲೆ ಶೋಲ್ಡ್ರಿಗೆ ಮತ್ತು ಕೆಳಗಡೆ ಸ್ಟಿಚಿಂಗ್ ಮಾಡಲಿಕ್ಕೆ ಅಂತ 1 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಅಂದರೆ ಪ್ಲಸ್ 13:30 ಪ್ಲಸ್ 1 ಇಂಚ್ 14:15 ತೊಗೊತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇವಾಗ ಫ್ರಂಟು ಬ್ಯಾಕು ಕರೆಕ್ಟಾಗಿ ಸಮ ಮಾಡ್ಕೊಂಬಿಡೋಣ. ಒಂದು ನೀಟಾಗಿ ಒಂದು ಗೆರೆ ಹೇಳ್ಕೊಂಬಿಟ್ರೆ ನೀಟಾಗಿ ಬರುತ್ತೆ. 14:15 ಒಂದು ಲೆಂತನ್ನು ಸಿಕ್ತು ನಮಗೆ. ಇವಾಗ ನಾನು ಒಂದು ಸ್ಟ್ರೇಟಾಗಿ ಒಂದು ಗೆರೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡ್ರೆ ನಮಗೆ ಫ್ರಂಟು ಬ್ಯಾಕು ಫೋಲ್ಡ್ ಕರೆಕ್ಟು ಶೋಲ್ಡ್ರು ಕೂಡ ನಮಗೆ ಕಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಬನ್ನಿ ಇವಾಗ ಫೋಲ್ಡ್ ಮಾಡ್ಕೊಂಬಿಟ್ಟು ನಾನು ನೆಕ್ಕನ್ನು ಎಷ್ಟು ತೊಗೊತೀನಪ್ಪ ಅಂದರೆ ನೆಕ್ಕು ಟೋಟಲಾಗಿ ನೆಕ್ಕು ಶೋಲ್ಡ್ ಅಂದರೆ ಟೋಟಲ್ ಶೋಲ್ಡ್ ಎಷ್ಟಪ್ಪ ಅಂತಂದರೆ 5 ಇಂಚ್ ತೊಗೊತೀನಿ. ಅದರಲ್ಲಿ 3 ಇಂಚು ಶೋಲ್ಡ್ರ್ ತೊಗೊತೀನಿ. ನೆಕ್ ಬಂದು 2 ಇಂಚ್ ತೊಗೊತಾ ಇದ್ದೀನಿ, ಸಾಕಾಗುತ್ತೆ. ಅವರು ಸ್ವಲ್ಪ ಸ್ಲಿಮ್ ಇದ್ದಾರೆ, ಸರಿ ಹೋಗುತ್ತೆ. ನಾನು 5:15 ಆರ್ಮೋಲನ್ನು ತೊಗೊತಾ ಇರೋದು. ಕರೆಕ್ಟಾಗಿ ಸಮ ನೋಡ್ಕೋಬೇಕು, ಗೆರೆ ಕರೆಕ್ಟಾಗಿದೆಯಲ್ಲ ಅಂತಂದ್ಬಿಟ್ಟು 2 ಕಡೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡ್ರೆ ನಮ್ಮ ಫಿಟ್ಟಿಂಗು ನೀಟಾಗಿ ಬರುತ್ತೆ, ಅಷ್ಟೇನಿಲ್ಲ. ಇವಾಗ ಆರ್ಮೋಲ್ ಶೇಪ್ ಕೂಡ ನಾನು ಅಳತೆ ಮಾಡ್ಕೊತೀನಿ. ನಾನು ಬಾಡಿ ಮೆಜರ್ಮೆಂಟಿಗೆ ನಾನು ಏನಪ್ಪ ಅಂತಂದರೆ ಆರ್ಮೋಲನ್ನು ಕಟ್ ಮಾಡ್ಕೊಂಡೆ ಅಲ್ವಾ, ಮಾರ್ಕ್ ಮಾಡಿಕೊಂಡೆ. ಇವಾಗ ಅಳತೆ ಮಾಡ್ಕೊಂಡು ಏನಪ್ಪ ಅಂತಂದರೆ ಹಳತೆ ಬ್ಲೌಸಲ್ಲಿ ಕೂಡ ಎಷ್ಟಿದೆ ಅಂತಂದು ಕೂಡ ನೋಡ್ಕೋಬೇಕಲ್ವ. ಅವಾಗ 2 ರೀತಿಲಿ ನಾವು ಅಳತೆ ಮಾಡ್ಕೋಬಹುದು, ಏನೂ ತೊಂದರೆ ಇಲ್ಲ. 2 ರೀತಿಲಿ ಬರುತ್ತೆ ನಮಗೆ ಅಳತೆ ಮಾಡಲಿಕ್ಕೆ. 2 ಥರ ಅಥವಾ ಇಲ್ಲಿ 3 ಥರನೂ ಇದೆ. ನಾವು ಯಾವ ಥರ ಬೇಕಾದರೂ ಅಳತೆ ಮಾಡಿಕೊಂಡ್ರು ಒಂದೇ ಥರ ಅಳತೆ ಬರಬೇಕು. ಈ ಥರ ಒಂದು ಅಳತೆ ಬ್ಲೌಸನ್ನು ನಾವು ಇಟ್ಬಿಟ್ಟು ಈ ಥರ ಕೂಡ ಅಳತೆ ಮಾಡಿಕೊಂಡ್ರು ಕೂಡ ನಮಗೆ ಸೇಮ್ ಅಳತೆನೇ ಬರುತ್ತೆ, ನೋಡ್ತಾ ಇರ್ಬೋದು. ಈ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ಶೋಲ್ಡ್ರು ಕೂಡ ನಾವು ಆರ್ಮೋಲು ಎಷ್ಟಿದೆ ಅಂತಲೂ ಕೂಡ ನಾವು ಚೆಕ್ ಮಾಡ್ಕೋಬೋದು. ಕರೆಕ್ಟಾಗಿ ನಾನೇನು ಮಾರ್ಕ್ ಮಾಡಿದ್ದೀನಲ್ವ ಅದು ಕರೆಕ್ಟಾಗಿ ಬರ್ತಾಯಿದೆ 5:15 ಇಂಚಿಗೆ. ಹಾಗೆ ಒಂದು ಬ್ಯಾಕಲ್ಲಿ ಲೆಂತ್ ಕೂಡ ನಾನು ಡೀಪ್ ಎಷ್ಟಿದೆ ಲೆಂತ್ ಕೂಡ ನಾನು ಅಳತೆ ಮಾಡ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡೆ. ಕರೆಕ್ಟಾಗಿ ಅವ್ರದ್ದು 9 ಇಂಚು ಸಾಕು, ಅವ್ರಿಗೆ 9 ಇಂಚು ಬರ್ತಾಯಿದೆ. ನಾನು 9 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಶೇಪ್ ಅಂದರೆ ಒಂದು ಬಾಕ್ಸ್ ಟೈಪ್ ಹಾಕ್ಕೊಂಡು ಒಂದು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ. ಆವಾಗ ನೀಟಾಗಿ ರೌಂಡ್ ಶೇಪು ನೀಟಾಗಿ ಬರುತ್ತೆ. ಇವ್ರದ್ದು ಬ್ರಾಡ್ ಕೂಡ ಅಷ್ಟೊಂದು ಇಲ್ಲ ಫ್ರೆಂಡ್ಸ್, ತುಂಬ ಸ್ವಲ್ಪ ಸ್ಲಿಮ್ ಇದ್ದಾರೆ, ಅಷ್ಟೊಂದು ಇಲ್ಲ. ಸ್ವಲ್ಪ ಚೆಸ್ಟು ಇರೋದ್ರಿಂದ ಅಂದರೆ ಹೆವಿ ಚೆಸ್ಟ್ ಇರೋದ್ರಿಂದ ಸ್ವಲ್ಪ ಕಂಕ್ಳು ಹತ್ರ ಸ್ವಲ್ಪ ಜಾಸ್ತಿನೇ ಬೇಕು. ಅದಕ್ಕೋಸ್ಕರ 9.25 ಇಂಚ್ ತೋರಿಸ್ತಾ ಇತ್ತು. ಸೊಂಟ ಹತ್ರ ಸ್ವಲ್ಪ ಕಡಿಮೆನೇ ಇರೋದು ಇವ್ರಿಗೆ. ಇವಾಗ ಆರ್ಮೋಲನ್ನು ನಾನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದನ್ನು 1 ಇಂಚಿಗೆ ಏನಪ್ಪ ಅಂದರೆ ಕಂಕ್ಳ ಶೇಪು 1 ಇಂಚಿಗೆ ನಾನು ಮಾಡ್ಕೊತಾ ಇರೋದು. 1.5 ಇಂಚಿಗೆ ಬೇಡ ಫ್ರೆಂಡ್ಸ್, 1.5 ಇಂಚೆ ಮಾಡ್ಕೊಳ್ಬಾರ್ದು. ಯಾಕಪ್ಪ ಅಂದರೆ 1 ಇಂಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕಲ್ಲಿ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಒಂದು ಚೂರು ಕೂಡ ನಮಗೆ ಮಿಸ್ಟೇಕ್ ಅನ್ನೋದು ಅಂದರೆ ರಿಂಕಲ್ಸ್ ಬರೋದಿಲ್ಲ. ಅದಕ್ಕೋಸ್ಕರ 1 ಇಂಚಿಗೆ ಸಾಕಾಗುತ್ತೆ. ಫ್ರಂಟಲ್ಲಿ ಒಂದು 1/2 ಇಂಚ್ ಒಂದು 1/4 ಇಂಚು ಸ್ವಲ್ಪ ಕಡಿಮೆ ಅನ್ನಂಗೆ ನಾವು ಫ್ರಂಟಲ್ಲಿ ರಿಮೂವ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗೇನು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ, ಮೇಲೆ ಒಂದು 1/4 ಇಂಚು, ಕೆಳಗಡೆ ಒಂದು ಶೋಲ್ಡ್ರಿಗೆ 1/2 ಇಂಚು, ಕೆಳಗಡೆ ಒಂದು ಅರ್ಧ ಇಂಚು ಬೇಕಂತ ಹೇಳಿದ್ದೀವಲ್ವ, ಅದು ಒಂದು 1/2 ಇಂಚು ನಾವು ಒಂದು ಮಾರ್ಕ್ ಮಾಡ್ಕೊಂಬಿಡೋಣ. ಇವಾಗ ನಾವು ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನು ಕೂಡ ನಾನು ಚೆಕ್ ಮಾಡ್ಕೊಂಡು ನೀಟಾಗಿ ಆಮೇಲೆ ನಾವು ಸ್ಟಿಚಿಂಗ್ ಮಾಡಿದ ಮೇಲೆ ನಮಗೆ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ಇವಾಗಲೇ ನಾನು ಒಂದು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ.
ಸೊಂಟ ಸುತ್ತಳತೆ ಮತ್ತು 1 ಇಂಚ್ ಟಕ್ಸ್ ಪಾಯಿಂಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕು ಬಟ್ಟೆನ, ಪ್ಲಸ್ 2 ಇಂಚ್ ಮಾರ್ಜಿನ್ಗೆ. ಅಲ್ಲಿಂದ ಏನಿದೆಯಲ್ಲ ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ನಾವು ಬಟ್ಟೆನ ಅವ ಮೇಲಿಂದ ಏನಿದೆ ಅಲ್ವಾ ಅದೇ ಲೈನ್ ಕರೆಕ್ಟಾಗಿ ಮೇಲಿಂದ ಕೆಳಗಡೆ ಒಂಚೂರು ಕ್ರಾಸಾಗಿ ಏನು ಮಾರ್ಕ್ ಮಾಡಿದ್ದೀವಿ ಅಲ್ವಾ, ಈ ಥರ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿದ್ವಲ್ವಾ, ಇವಾಗ 9:30 ಒಂದು ಮಾರ್ಕ್ ಮಾಡ್ಕೋಬೇಕು. ಅದನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಥರ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕು ಆರ್ಮಲ್ ಕಟ್ಟಿಂಗು ಒಂದೇ ಸಮ ಬರುತ್ತೆ ಫ್ರೆಂಡ್ಸ್. ಏನು ಫ್ರಂಟಲ್ಲಿ ಆರ್ಮಲ್ ಶೇಪು ಮತ್ತು ಬೇರೆ ಬೇರೆ ಮಾಡ್ಕೋಬೇಕಂತ ಏನಿಲ್ಲ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ರೆ ನಮಗೆ ಫ್ರಂಟು ಬ್ಯಾಕು ಆರ್ಮಲ್ ಕಟ್ಟಿಂಗ್ ಅನ್ನೋದು ಒಂದೇ ಸಲ ರಿಮೂವ್ ಆಗಿಬಿಡುತ್ತೆ. ಈ ಥರ ಒಂದು ಕಟ್ ಮಾಡ್ಕೊಂಬಿಡಿ ಫೈನಲಾಗಿ. ಇಲ್ಲೇನೋ ನಾನು ಎಕ್ಸ್ಟ್ರಾ ಉಳಿದಿತ್ತಲ್ವ ಅದನ್ನು ನಾನು ಕಟ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಫ್ರಂಟಲ್ಲಿ ಒಂಚೂರು ಜಾಸ್ತಿ, ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡ್ರೆ ಸಾಕಾಗುತ್ತೆ. ಯಾಕಪ್ಪ ಅಂತಂದರೆ ಸ್ವಲ್ಪ ಟಕ್ಸ್ ಪಾಯಿಂಟ್ ಸ್ವಲ್ಪ ಹಿಡಿಬೇಕಲ್ವ, ಅದಕ್ಕೋಸ್ಕರ ಚೂರು ಜಾಸ್ತಿ ತೊಗೋಬೇಕು ಫ್ರಂಟಿಗೂ ಮತ್ತು ಬ್ಯಾಕಿಗೂ ಅಂತ. ಬ್ಯಾಕಲ್ಲಿ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಫ್ರಂಟಲ್ಲಿ ಮಾತ್ರ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಕೆಳಗಡೆ ಜಾಸ್ತಿ ತೊಗೋಬೇಕು. ಇದು ನೆಕ್ ಬಿಡ್ತು ಕೂಡ ನಾನು ನೋಡ್ಕೊಂಡು ಕಟ್ ಮಾಡಿಕೊಂಡೆ ನೆಕ್ಕು. ಇವಾಗ ಶೋಲ್ಡ್ರು ಅಂದರೆ ಫ್ರಂಟು ಬ್ಯಾಕು ಡಿವೈಡ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಒಂದು 3 ಇಂಚಷ್ಟು ಟಕ್ಸ್ ಪಾಯಿಂಟ್ ಹಿಡಿಬೇಕು, ಉದ್ದ 3 ಇಂಚಷ್ಟು. ಇಲ್ಲೇನಪ್ಪ ಅಂತಂದರೆ 9.25 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಬಿಡಿ. ಈ ಥರ ಒಂದು ಲೈನ್ ಹಾಕ್ಕೊಂಬಿಡಿ ನೀಟಾಗಿ. ಆವಾಗ ನಮಗೆ ಮೇಲುಗಡೆ ಮಾತ್ರ ಕಟಿಂಗ್ ಮಾಡ್ಕೋಬಾರ್ದು, ಕೆಳಗಡೆನೇ ಕಟಿಂಗ್ ಮಾಡಬೇಕು. ನೋಡಿದ್ರಿ ಅಲ್ವಾ, ಫ್ರಂಟು ಬ್ಯಾಕು ಕಟಿಂಗ್ ಮಾಡಿ ಮತ್ತು ಸ್ಲೀವ್ಸ್ ಕಟ್ಟಿಂಗು ಕೂಡ ಅದು ಕೂಡ ಕಂಪ್ಲೀಟ್ ಆಯಿತು.